ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಏನಿವತ್ತು KTM ಶೋರೂಮ್ ತೋರಿಸ್ತಾ ಇದ್ದೀನಿ ಅಂತ ಅಂದ್ಕೊಂಡ್ರೆ, ಹೌದು, ಇವತ್ತು ನನ್ನ ಹಾಗೂ ನನ್ನ ಅಣ್ಣನ ಡ್ರೀಮ್ಸ್ ಕೇಮ್ ಟ್ರೂ ಅಂತಲೇ ಹೇಳ್ಬೋದು. ಫೈನಲಿ ಆ ಕನಸು ನನಸಾಗಿದ್ದ ದಿನ ಅವತ್ತು. ತುಂಬ ಖುಷಿ ಆಯಿತು ನಮಗೆ ಡ್ಯೂಕ್ ಬೈಕ್ ತೊಗೊಂಡು. ಅವತ್ತು ನಾನು, ನಮ್ಮಮ್ಮ, ನಮ್ಮಣ್ಣ, ನನ್ನ ಫ್ರೆಂಡ್ ಎಲ್ಲರೂ ಶೋರೂಮ್ಗೆ ಹೋಗಿ ನಮ್ಮ ಡ್ರೀಮ್ ಬೈಕ್ನ ತೊಗೊಂಡು ಬಂದ್ವಿ. ಒಂದು ಹ್ಯಾಪಿಯೆಸ್ಟ್ ಮೂಮೆಂಟ್ ಅಂತ ಹೇಳ್ಬೋದು. ಆ ಬೈಕ್ನ ತೊಗೊಂಡು ಇವತ್ತಿಗೆ ನಾವು 1 ಮಂತ್ ಕಂಪ್ಲೀಟ್ ಆಗಿದೆ. 1 ಮಂತ್ ಆದಮೇಲೆ ವೀಡಿಯೋ ಯಾಕಪ್ಪ ಆಗ್ತಾಯಿದ್ದೀನಿ ಅಂತಂದರೆ, ಎಲ್ಲರೂ ಆಲ್ಮೋಸ್ಟ್ ಆಲ್ ಅವ್ರ ಡ್ರೀಮ್ ಬೈಕ್ನಾಗಿ, ಕಾರಾಗಿ ಅಥವಾ ಯಾವುದೇ ಒಂದು ವಸ್ತುನಾಗಲಿ ತೊಗೊಂಡ್ರೆ ಅವತ್ತಿನ ದಿನವೇ ಹಾಕ್ಬಿಡ್ತಾರೆ. ಬಟ್ ನಾವು ಫಾರ್ ಎ ಚೇಂಜ್ ಒಂದು ಸ್ವಲ್ಪ ಸ್ಪೆಷಲ್ ಆಗಿರೋಣ ಅಂತ ಹೇಳಿ 1 ಮಂತ್ ಆದಮೇಲೆ ನಾನು ವೀಡಿಯೋನ ಪೋಸ್ಟ್ ಮಾಡ್ತಾಯಿದ್ದೀನಿ. ಫೈನಲಿ ನಾವು ನಮ್ಮ ಡ್ರೀಮ್ ಬೈಕ್ನ ತೊಗೊಂಡ್ವಿ. ತುಂಬಾ ಖುಷಿ ಆಯಿತು ತೊಗೊಂಡಿದ್ದಕ್ಕೆ. ಹಾಗೆ ಬೈಕ್ನ ಹೊರಗಡೆ ತಂದಿದ್ದ ತಕ್ಷಣವೇ ಫಸ್ಟು ನಮ್ಮ ಮನೆ ಮಹಾಲಕ್ಷ್ಮಿ ನಮ್ಮಮ್ಮನ ಒಂದು ರೌಂಡ್ ಕೂರಿಸ್ಕೊಂಡು ಓಡಿಸ್ಕೊಂಡು ಬಂದ. ಅದಾದಮೇಲೆ ನಾನು ನನ್ನ ಇಬ್ಬರು ಅಲ್ಲಿಂದ ಸ್ಟ್ರೈಟ್ ದೇವಸ್ಥಾನಕ್ಕೆ ಹೋದ್ವಿ. ಶೋರೂಮಿಂದ ನಾವು ಸ್ಟ್ರೈಟ್ ನಮ್ಮ ಮನೆ ಹತ್ರ ಇರೋವಂಥ ಗಣಪ ದೇವಸ್ಥಾನಕ್ಕೆ ಬಂದ್ವಿ. ಅಲ್ಲಿ ಫಸ್ಟ್ ಪೂಜೆ ನಾವು ಯಾವತ್ತೂ ಇಲ್ಲೇ ಮಾಡಿಸೋದು. ಫಸ್ಟ್ ಗಾಡಿ ತೊಗೊಂಡಾಗಲೂ ಇಲ್ಲೇ ಮಾಡಿಸಿದ್ದು. ಸೊ ಸೆಕೆಂಡ್ ಬೈಕ್ ತೊಗೊಂಡಾಗಲೂ ಇಲ್ಲೇ ಮಾಡಿಸಿದ್ವಿ. ತುಂಬ ಖುಷಿಯಾಯಿತು. ಯಾವುದೇ ರೀತಿ ಯಾರ್ದು ಕಣ್ಣು ಬೀಳದೇ ಇರಲಿ ಅಂದ್ಬಿಟ್ಟು ನಿಂಬೆಹಣ್ಣು ತುಳಿಸ್ಕೊಂಡು ಅಲ್ಲಿಂದ ನಾವು ಮನೆಗೆ ಹೊರಟ್ವಿ. ಇವತ್ತಿನ ವ್ಲಾಗ್ ಇಷ್ಟ ಆಗಿತ್ತು. ಯಾರೆಲ್ಲ ಬಿಡುವು ಮಾಡಿಕೊಂಡು ನನ್ನ ವ್ಲಾಗ್ ನೋಡಿದರೆ ಎಲ್ಲರಿಗೂ ಥ್ಯಾಂಕ್ ಯು ಅಂತ ಹೇಳ್ತಿ. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ, ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಟಾಟಾ ಬಾಯ್.